ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆನೇ ಇದ್ದು ಇವತ್ತು ತುಂಬಾ ಕೆಲಸ ಆಯಿತು. ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾಷ್ಟಕ್ಕೆ ಪಲಾವೇ ಮಾಡ್ಕೊಂಬಿಡೋಣ. ಮಧ್ಯಾಹ್ನ ನಮ್ಮ ನಾದಿನಿ ಮಗಳದು ಇವತ್ತು ಬರ್ತೀನಿ ಅಂತ ಹೇಳಿದರು. ಸರಿ, ಅವ್ರಿಗೂ ಸೇರಿ ಮಾಡ್ಕೊಂಬಿಡೋಣ. ತಿಂಡಿಗೆ ಬರೋಕ್ಕೆ ಹೇಳಿದೆ, ಇಲ್ಲ ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ರು. ಸರಿ, ಮಧ್ಯಾಹ್ನಕ್ಕೆ ಸ್ವಲ್ಪ ಮಾಡಿ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ರೆ ಅವ್ರಿಗೂ ಆಗುತ್ತೆ ಅಂತಲೂ ನಮಗೂ ನಾಷ್ಟಕ್ಕಾಗತ್ತೆ ಅಂತ ತರಕಾರಿನ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಹಚ್ಚಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಮಗೆ ಅಂತ ಒಂದು ಅಗಲವಾಗಿರೋ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಮಾಮೂಲಿ ಚಕ್ಕೆ, ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ತರಕಾರಿ ಎಲ್ಲ ಹಾಕಿ, ಟೊಮೆಟೊ ಹಣ್ಣು, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ. ತೆಂಗಿನಕಾಯಿ ಹಾಲು ಕೂಡ ತೆಗೆದಿಟ್ಟಿದ್ದೆ. ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ. ಬೇಕಿದ್ದರೆ ಹಾಲು ಬದಲು ನೀವು ಕಾಯಿ ಕೂಡ ಹಾಕೋಬೋದು. ನಾನು ಆಲ್ಮೋಸ್ಟ್ ಯಾವಾಗೂ ತೆಂಗಿನಕಾಯಿ ರುಬ್ಬಿ ಹಾಕೋಕ್ಕೋಗಲ್ಲ, ಹಾಲೇ ಹಾಕೊಳ್ಳೋದು, ರುಚಿ ಚೆನ್ನಾಗಿರುತ್ತೆ ಅಂತ. ಬೇಗ ಬೇಗ ಎಲ್ಲ ಮುಗಿಸಾದ್ಮೇಲೆ ಬಿಸಿ ಬಿಸಿ ಎಲ್ರಿಗೂ ಒಂದು 9 ಕಾಲಿಗೆಲ್ಲ ನಾಷ್ಟ ರೆಡಿ ಆಯಿತು. ಎಲ್ರಿಗೂ ಹಾಕ್ಕೊಟ್ಟೆ. ತಿಂದು ಅವನು ಕ್ಯಾರಿಯರ್ ಕಟ್ಕೊಂಡು ಹೋಗ್ತಾನೆ. ಮತ್ತು ಮಿಕ್ಕಿರೋದನ್ನೆಲ್ಲ ನಾನು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡೆ, ಮಧ್ಯಾಹ್ನ ಊಟಕ್ಕೆ ಬಂದಾಗತ್ತೆ ಅಂತ. ಅವರು ಬಂದರು ಒಂದು 12-12ವರೆಗೆಲ್ಲ. ಅದ್ರ ಜೊತೆಗೆ ಅವರು ಮಶ್ರೂಮ್ ಪೆಪ್ಪರ್ ಫ್ರೈ ತಂದಿದ್ದರು. ಯಾಕಂದರೆ ನಾವೀಗ ನಾನ್ ವೆಜ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನ್ ವೆಜ್ ಏನೂ ತಿನ್ನೋದಿಲ್ಲ. ಅದಕ್ಕೋಸ್ಕರ ಮೊಸರು ಬಜ್ಜಿ, ಪಲಾವು, ಮಶ್ರೂಮ್ ಪೆಪ್ಪರ್ ಫ್ರೈ ಚೆನ್ನಾಗಿರುತ್ತೆ ಅಂತ ತಿಂದಾದಮೇಲೆ ಚಿಕ್ಕದೊಂದು ಕೇಕ್ ತಂದಿದ್ವಿ. ಅದನ್ನು ಕಟ್ ಮಾಡಿದ್ರೆ ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿತ್ತು, ಸಿಂಪಲಾಗಿ. ಅವರು ಫಸ್ಟ್ ಟೈಮ್ ಮದುವೆ ಆದಮೇಲೆ ಬರ್ತ್ಡೇ ದಿವಸ ಬಂದಿದ್ದಾಳೆ, ಹಾಗೆ ಕಳಿಸೋದು. ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡ್ಕೊಂಡ್ಬಿಟ್ರೆ ನಮಗೂ ಖುಷಿ ಆಗುತ್ತೆ. ಪಾಪ ಮನೆಗೆ ಬಂದಿದ್ದಾಳೆ ಮಾಡಿ. ಚಾಕ್ಲೇಟ್ ಕೇಕ್ ತಂದಿದ್ದರು. ಫಸ್ಟು ಕೇಕ್ ಕಟ್ ಮಾಡಿದ್ಮೇಲೆ ನಮ್ಮ ಮಾವನಿಗೆ ತಿನ್ನಿಸಿದ್ದಾಳೆ. ತಿನ್ನಿಸಾದ್ಮೇಲೆ ಆಮೇಲೆ ಒಬ್ಬೊಬ್ಬರಾಗೆ ನಮ್ಮ ಯಜಮಾನರು, ನಾನು ಮತ್ತು ನನ್ನ ನಾದಿನಿ ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಒಬ್ಬೊಬ್ಬರಾಗೆಲ್ಲ ಕೇಕ್ ತಿಂದ್ಕೊಂಡು ಸೂಪರಾಗಿ ಸಿಂಪಲಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.